ನೀವೊಂದು ಕೆಲಸ ಮಾಡಿ, ಗುಂಡನ ಭೂಮಿಕನ್ನ ನಾನು ಹೇಳಿದೆ ಅಂತ ಇಲ್ಲಿಗೆ ಬರೋದಕ್ಕೆ ಹೇಳಿ, ಜೊತೆಲಿ ನಾನು ಅವ್ರ ಹತ್ರ ಮಾತಾಡ್ತೀನಿ. ಕ್ಷಮಿಸಿಮ್ಮ, ಅದು ಸಾಧ್ಯ ಇಲ್ಲ. ನಿಮ್ಮ ಆಸೆ ನೆರವೇರಲ್ಲಮ್ಮ. ಯಾಕಾಗಲ್ಲ? ಕರ್ಸಿ, ನಾನು ಮಾತಾಡ್ತೀನಿ. ಅಲ್ಲಿ ಪರಿಸ್ಥಿತಿ ಬೇರೆನೇ ಇದೆ ಅಮ್ಮ. ಯಾಕೆ ನಿರ್ಧಾರ ತಗೊಂಡೆ? ನಿನ್ನ ಸಮಸ್ಯೆನ ನೀನು, ಅವನ ಸಮಸ್ಯೆನ ಅವನು, ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬಹುದಲ್ವಾ? ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಮ್ಮ, ಒಂದಾಗಿ. ಹೇಳಿ ಕೇಳಿ ಸರಿ ಮಾಡುವಂತ ವಿಷಯ ಅಲ್ಲ ಅದು. ದಯವಿಟ್ಟು ಆಸೆನ್ ಬಿಟ್ಬಿಡಿ. ಇಲ್ಲ ಭಾಗ್ಯ, ನಾವು ಈ ವಿಷಯದಲ್ಲಿ ಕೈ ಚೆಲ್ಲಿ ಕೂರಕ್ಕಾಗಲ್ಲ. ಏನಾದ್ರೂ ಪ್ರಯತ್ನ ಮಾಡಲೇಬೇಕು. ಇಲ್ಲಮ್ಮ, ನಾವಿದಕ್ಕೆ ಬೇರೆ ದಾರಿನೇ ಹುಡುಕ್ಬೇಕು, ಬೇರೆ ರೀತಿಲಿ ಇದನ್ನ ನೋಡ್ಬೇಕು. ನಿಮಗೆ ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲಿನ ಪರಿಸ್ಥಿತಿ ತುಂಬಾ ವಿಚಿತ್ರವಾಗಿದೆ. ಅವರಿಬ್ರು ಒಂದೇ ಜಾಗದಲ್ಲಿದ್ರು ಅವರಿಬ್ಬರ ಮಧ್ಯೆ ಮೈಲಿಗಟ್ಲೆ ಅಂತರ ಇದೆ. ದಿನನಿತ್ಯ ಅವರಿಬ್ರು ಮುಖ ನೋಡ್ಕೋತಾರೆ, ಆದ್ರೆ ಅಪರಿಚಿತರಂತೆ ಬದುಕ್ತಾರಮ್ಮ. ಈಗ ಯಾವುದೋ ಮುಂಚಿನ ತರ ಇಲ್ಲಮ್ಮ, ಎಲ್ಲ ಬೇರೆ ಥರನೇ ಆಗೋಗಿದೆ. ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ಅಮ್ಮ. ನಿಮ್ಗಿನ್ನೊಂದು ಸತ್ಯ ಹೇಳಬೇಕು. ನಮ್ಮ ಗುಂಡು ಮನೇನ, ಆಸ್ತಿನ ಎಲ್ಲಾನು ಅವ್ರ ಹೆಸರಿಗೆ ಬರೆದು ಕೊಟ್ಟು ಹೋದ್ಮೇಲೆ ಅವನೀಗ ಜೀವನಕ್ಕೆ ಕ್ಯಾಬ್ ಡ್ರೈವರ್ ಆಗಿದ್ದಾನಮ್ಮ. ಅಂತ ದೊಡ್ಡ ಕಂಪನಿ ಓನರ್ ಆಗಿದ್ದವನು, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟವನು ಇವತ್ತು ಕ್ಯಾಬ್ ಓಡಿಸ್ತಾ ಇದ್ದಾನೆ. ಆಪ್ತ ಮಿತ್ರ, ಏನೋ ಇದೆಲ್ಲ? ಹೌದು ಜಿ, ನಂಬೋದಕ್ಕೆ ಕಷ್ಟನೇ, ಆದರೂ ಇದೇ ಸತ್ಯ. ಅವನು ಹಳೆದನ್ನೆಲ್ಲ ಮರೆತು ಮಾಮೂಲಿ ಜನರ ಥರ ಬದುಕ್ತಾ ಇದ್ದಾನೆ ಅಜ್ಜಿ. ನೋಡೋಕ್ಕೆ ಒಂಥರ ಹಿಂಸೆ ಆಗ್ತಾ ಇದೆ. ನೀವು ಮುಂಚೆ ನೋಡ್ತಿದ್ದೀರಲ್ಲ, ಆ ಗತ್ತು, ಆ ಗಾಂಭೀರ್ಯದ ಗುಂಡು, ಈಗ ಆ ಥರ ಇಲ್ಲ ಅಜ್ಜಿ ಅವನು. ಅಯ್ಯೋ ದೇವ್ರೆ, ಅವನು ಯಾಕೆ ಈ ತರ ಮಾಡ್ಕೊಂಡ? ಒಳ್ಳೆ ರಾಜನ್ ತರ ಇತ್ತವನವನು. ಅವನು ಯಾಕೆ ಈ ರೀತಿ ಎಲ್ಲ ಇರಬೇಕು? ಇಷ್ಟೆಲ್ಲ ಆದ್ರೂ ಯಾಕೋ ಇಷ್ಟು ವರ್ಷ ಸುಮ್ಮನೆ ಇದ್ರಿ? ನನ್ನನ್ನು ಯಾಕೆ ಕತ್ಲಲ್ಲಿಟ್ರಿ? ಮಮ್ಮಿ, ಶಾಪ್ನವ್ರು ಹೇಳಿದ್ರು ಈ ಬುಕ್ ಚೆನ್ನಾಗಿದೆ ಅಂತ, ಅದಕ್ಕೆ ಇದನ್ನು ತಂದ್ಬಿಟ್ಟೆ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್. ನಂಗೆ ತುಂಬ ಇಷ್ಟ ಆಯ್ತು. ವೆಲ್ಕಮ್ ಮಮ್ಮಿ. ಹಾಯ್ ಸರ್. ಸರ್, ನನ್ನ ಹೆಸರು ಭೂಮಿ ಅಂತ. ನಾನು ನಿಮ್ಗೆ ದೊಡ್ಡ ಫ್ಯಾನ್ ಸರ್. ನನ್ನನ್ನು ನಿಮಗೋಸ್ಕರ ಇಲ್ಲಿ ಕರೆಸಿರೋದು ಇವರು. ನಿಮಗೆ ಏನು ಇಷ್ಟ ಅಂತ ನನಗೆ ಗೊತ್ತು. ಬನ್ನಿ. ಇಷ್ಟ ಕಷ್ಟಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ನಿಮ್ಮನ್ನ ಇಷ್ಟಪಡದೇ ಇರೋಕ್ಕಾಗತ್ತಾ ಗೌತಮ್ ಅವರೇ? ಹಾ, ಒಂದು ಐಡಿಯಾ. ಏನಜ್ಜಿ? ಏಯ್, ಇದೇ ನನ್ನ ಐಡಿಯಾ. ಏನಜ್ಜಿ ಬಂದಿರೋದು ನಿಮ್ಗೆ? ಅದನ್ನ ಹಂಗೆ ಹೇಳ್ಬೋದಾಗಿತ್ತಲ್ಲ, ಬಿದ್ದ ಹೇಳ್ಬೇಕಾಗಿತ್ತ? ನೋಡಿ ಅಮ್ಮ. ಅಪ್ಪ ಸರಿ, ಅದೇನು ಐಡಿಯಾ ಅಂದ್ರಲ್ಲ, ಅದೇನು ಅಂತ ಹೇಳಿ. ಈಗ ದಬಕ್ಕಂತ ಎಚ್ಚರ ತಪ್ಪಿ ಬಿದ್ನಲ್ಲ, ಈ ವಿಷಯ ತಗೊಂಡೋಗಿ ನಮ್ ಗುಂಡುಗೆ ಹೇಳಿ. ಅಯ್ಯೋ, ಈಗ ಆಗೋಗಿದೆ ಕಣೋ, ತುಂಬಾ ಸೀರಿಯಸ್ಸು ಅಂತ ಗುಂಡುಗೆ ಹೇಳಿ. ಇನ್ನೇನು ಜೀವನೇ ಬಿಟ್ಬಿಡ್ತಾರೆ ಅಂತ ಹೇಳು. ಅಜಯ್, ಬಿಡ್ತು ಅಜಯ್. ಏನ್ ಆತರ ಮಾತಾಡ್ತೀರಾ ನೀವು? ಇವನೊಬ್ಬ ಹೇಳಿದ ತಕ್ಷಣ ಹೋಗೇ ಬಿಡ್ತೀನಿ ನಾನು. ನಾಟಕ ಕಣೋ, ನಾಟಕ. ಹೇಳೋದು ಕರೆಕ್ಟೇ, ಆದ್ರೂ ನಿಮ್ ಬಾಯಲ್ಲಿ ಬನ್ನಲ್ಲ ಕೇಳಕ್ ನಮ್ಗೆ ಇಷ್ಟ ಆಗಲ್ಲ, ಒಂಥರ ಎಮೋಷನಲ್ ಆಗ್ಬಿಡ್ತೀವಿ.
ಸರಿ ನಿಮ್ಮ ಪ್ಲಾನ್ ಏನು ಅಂತ ಹೇಳಿ ಮುಂದುವರಿಸಿ. ಮುಂದೇನು ಅಜ್ಜಿ ಕತೆ ಹೀಗಾಗೋಗಿದೆ ಅಂತ ವಿಷಯ ಕೇಳಿದ ತಕ್ಷಣ ಬಿದ್ನೋ ಎದ್ನೋ ಅಂತ ಗುಂಡು ಓಡ್ ಬರ್ತಾನೆ. ಎಷ್ಟೇ ಆದ್ರೂ ಗುಂಡುಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ನೋಡ್ಬೇಕಾದ್ರೆ ಹಿಂಗಾಗಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲೇ ಇದ್ರೂ ಓಡ್ ಬರ್ತಾನೆ. ಅಜ್ಜಿ ಸೂಪರ್ ಆಗಿ ಮಾಡಿದಿರ ಐಡಿಯಾನ. ಎಲ್ಲಿ ಹಿಡಿಬೇಕೋ ಕರೆಕ್ಟಾಗಿ ಅಲ್ಲೇ ಹಿಡಿತಿದ್ದೀರಿ. ಹ್ಞೂ ಮತ್ತೆ ನಾನಂದ್ರೇನ್ ಕಮ್ಮಿನಾ? ಭಾಗ್ಯ, ನೀನು ಇದೇ ತರ ಭೂಮಿಕನ ಹತ್ರ ಹೋಗಿ ಹೇಳು. ನೀನು ಗುಂಡು ಜೊತೆಲೇ ಬರ್ಬೇಕು, ನಿಮ್ಮಿಬ್ಬರನ್ನು ನೋಡ್ಬೇಕಂತ ಅಜ್ಜಿ ಕನ್ವರ್ಸ್ತಾ ಇದ್ರು ಅಂತ ಹೇಳು. ಆಯ್ತಮ್ಮ. ನಿಮ್ಮಿಬ್ಬರನ್ನು ನೋಡೋದು ಅವ್ರ ಕೊನೆ ಆಸೆ ಅನ್ಸುತ್ತೆ ಅಂತ ಅದನ್ನು ಸೇರಿಸ್ಕೋ. ಈ ಪ್ಲಾನ್ ಕೆಲಸ ಮಾಡೇ ಮಾಡುತ್ತೆ. ನೀವಿಬ್ರು ನಾ ಹೇಳ್ದಂಗೆ ಕೇಳಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಅಜ್ಜಿ ಇದು ಪಕ್ಕ ಆಗುತ್ತೆ ಅಂತೀರಾ? ಯಾಕೋ ಆಗಲ್ಲ, ಅವ್ರು ಬಂದೇ ಬರ್ತಾರೆ. ನಮ್ ಗುಂಡು ಬಗ್ಗೆ ಭೂಮಿಕನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಬೇರೆ ವಿಷಯ ಏನೇ ಇರ್ಬೋದು, ಇಂಥ ವಿಷಯದಲ್ಲಿ ಅವ್ರ ಮನಸ್ಸು ಕರಗುತ್ತೆ. ಅವ್ರು ಯಾಕೆ ದೂರ ಇದ್ದಾರೆ, ಯಾರಿಂದ ದೂರ ಇದ್ದಾರೆ ಅನ್ನೋ ಅಂದಾಜು ನನಗಿದೆ ಕಣೋ. ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ, ಅವ್ರ ದೃಷ್ಟಿ ಇವ್ರ ಮೇಲೆ ಬೀಳದೆ ಇರೋ ಹಾಗೆ ಗುಂಡು ಭೂಮಿಕಾ ಇಲ್ಲಿಗೆ ಬರ್ಲಿ.